ಸಿದ್ದರಾಮಯ್ಯ ಅವರು ಮನಪೂರ್ವಕವಾಗಿ ರಾಜೀನಾಮೆ ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಅವರ ಒಂದು ಸ್ವಇಚ್ಛೆಗೆ ಬಿಟ್ಟಂತ ವಿಚಾರ. 2023ರಿಂದ ಇಲ್ಲಿಯ ತನಕ ಆಳ್ವಿಕೆ ನಡೆಸಿದಂಥ 3 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದಂಥ ಸಿದ್ದರಾಮಯ್ಯನವರು ಇಂದು ಮುಖ್ಯವಾಗಿ ನೇಪಥ್ಯಕ್ಕೆ ಸರಿದಿದ್ದಾರೆ ಅಂತಲೇ ಹೇಳಬಹುದು. ಆರಂಭದಲ್ಲಿ ಅಂದರೆ 2023ರಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ಅಂದು ನಡೆದಂಥ ಬೆಳವಣಿಗೆಗಳಲ್ಲಿ 2.5 ವರ್ಷಗಳ ಕಾಲ ಸಿದ್ದರಾಮಯ್ಯನವರು, ಎರಡೂವರೆ ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಅಧಿಕಾರನ ಹಂಚ್ಕೊಳ್ಳಿ ಅನ್ನೋ ಒಂದು ಒಪ್ಪಂದ ಆಗಿತ್ತು ಅಂತ ಏನು ಹೇಳಿಕೆಗಳಿತ್ತು, ಆ ಒಂದು ಹೇಳಿಕೆಗಳಿಗೆ ಕಳೆದ ಒಂದು 6 ತಿಂಗಳಿಂದ ಈಚೆಗೆ ನಡೀತಿದ್ದಂಥ ಎಲ್ಲ ವಿದ್ಯಮಾನಗಳು ಇಂದು ಕೊನೆಯಾಗಿದೆ. ಅಧಿಕೃತವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಸಲ್ಲಿಸಿದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಎಂದು ಘೋಷಣೆಯನ್ನು ಸಹ ಮಾಡಿದ್ದಾರೆ. ಏನೇ ಆಗಲಿ, ಸಿದ್ದರಾಮಯ್ಯನವರು ಕಳೆದ 8 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಏನು ಅಧಿಕಾರನ ಮಾಡಿದ್ರು, ಆದರೂ ಅಧಿಕಾರ ಮಾಡಿ ಜನಮಾನಸದಲ್ಲಿ ಒಂದು ಹೆಸರನ್ನು ಉಳಿಸ್ಕೊಂಡಿದ್ದಾರೆ. 2013ರಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದಂಥ ಸಿದ್ದರಾಮಯ್ಯವರು ತನ್ನ ಜನಪ್ರಿಯ ಭಾಗ್ಯಗಳ ಮುಖಾಂತರ ಕರ್ನಾಟಕದ ಜನರ ಮನೆ ಮಾತಾಗಿದ್ದರು. ಬಳಿಕ ನಡೆದಂಥ ಒಂದು ವಿದ್ಯಮಾನಗಳಲ್ಲಿ 2018ರಲ್ಲಿ ಅವರು ಅಧಿಕಾರಕ್ಕೆ ಬರಲಿಲ್ಲ. ಇದಾದ ಬಳಿಕ 2023ರಲ್ಲಿ ಪುನಃ ಏನು ಕಾಂಗ್ರೆಸ್ ಪಕ್ಷವನ್ನು ರಾಜ್ಯದಲ್ಲಿ ಬಲಿಷ್ಠಗೊಳಿಸಿ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ, ಸಿದ್ದರಾಮಯ್ಯನವರ ಸಾಮಾಜಿಕ ಚಿಂತನೆಗಳ ಒಂದು ಸಮಾಗಮದಲ್ಲಿ ಇಬ್ಬರೂ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತರುವ ಮೂಲಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಸ್ತಿತ್ವವನ್ನು ಉಳಿಸಿಕೊಟ್ಟರು ಎಂಬ ಕೀರ್ತಿ ಡಿ ಕೆ ಶಿವಕುಮಾರ್ ಜೊತೆಗೆ ಸಿದ್ದರಾಮಯ್ಯನವರಿಗೆ ಸಲ್ಲಬೇಕು. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು 2006ರಲ್ಲಿ. ಅಂದಿನಿಂದ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರಿಗೆ ಏನು ಕೊಟ್ಟಿದೆಯೋ, ಏನು ಕೊಡಬೇಕಾಗಿತ್ತೋ ಅದೆಲ್ಲವನ್ನೂ ಕೊಟ್ಟಿದೆ. ಇನ್ನು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಏನು ಕೊಡಬೇಕಾಗಿತ್ತು, ಏನು ಕೊಟ್ಟಿದ್ದಾರೆ, ಎಲ್ಲವನ್ನೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಕೊಡು ಬಿಡೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಅಂದರೆ ತನ್ನ ಮಾತೃಪಕ್ಷ ಅಂತಲೇ ಭಾವಿಸಿ ಎಲ್ಲೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಆಶೋತ್ತರಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನಡೆದುಕೊಂಡಿರೋದು ಒಂದು ಸಂತಸಕರವಾದಂಥ ವಿಚಾರ ಅಂತಲೇ ಹೇಳ್ಬೋದು. ಆರಂಭದಲ್ಲಿ ರಾಜಕೀಯ ಹಿನ್ನೆಲೆ ಇಲ್ಲದಂಥ ಒಂದು ನಾಯಕ ಇವತ್ತು 2 ಬಾರಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿ ಜನಪರ ಆಡಳಿತವನ್ನು ನೀಡ್ತಾರೆ ಅನ್ನೋ ಒಂದು ಸಂಗತಿ ಇದೆಯಲ್ಲ, ಅದು ಸಾಕಷ್ಟು ಒಂದು ಇತಿಹಾಸ ಅಂತಲೇ ಹೇಳ್ಬೋದು. ಯಾಕಂದರೆ ರಾಜಕೀಯನೇ ಹಿನ್ನೆಲೆ ಇಲ್ಲದಂಥ ಒಂದು ಯುವಕ ಪ್ರೊಫೆಸರ್ ನಂಜುಂಡಸ್ವಾಮಿರವರ ಒಂದು ಆಶಯಗಳ ಮೇರೆಗೆ, ಜೊತೆಗೆ ಅವರ ಒಂದು ಹೋರಾಟಗಳ ಪ್ರೇರಣೆಯಿಂದ ರಾಜಕೀಯಕ್ಕೆ ಧುಮುಕಿದಂತಹ ಸಿದ್ದರಾಮಯ್ಯನವರು ಮುಂದೊಂದು ದಿನ ಮುಖ್ಯಮಂತ್ರಿಯಾಗಿ ಜನಪರ ಆಡಳಿತ ನೀಡ್ತಾರೆ ಅನ್ನೋ ಒಂದು ಕನಸು ಕೂಡ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿಗೆ ಇರಲಿಲ್ಲ. ಏನೇ ಆಗಲಿ, ಇದು ಸಿದ್ದರಾಮಯ್ಯನವರ ಗಟ್ಟಿತನದ ಒಂದು ಪರಮಾವಧಿ. ಸಿದ್ದರಾಮಯ್ಯನವರು ಆಡಳಿತಕ್ಕೆ ಬಂದು 5 ವರ್ಷ ಯಶಸ್ವಿಯಾಗಿ ಆಡಳಿತ ಅಂದರೆ ಒಳ್ಳೆ ಆಡಳಿತನ ಕೊಡ್ತಾರೆ. ಬಳಿಕ 2023ರಿಂದ 2026ವರೆಗೂ ಸಹ ಉತ್ತಮವಾದಂಥ ಆಡಳಿತವನ್ನು ಕೊಟ್ಟಿದ್ದಾರೆ. ಈ ಒಂದು ಆಡಳಿತದಲ್ಲಿ ಏನೇ ಏರುಪೇರುಗಳು ಆಗಿದ್ರೂ ಸಹ ಅದೆಲ್ಲವೂ ಸಹ ಜನರ ಮನಸ್ಸಲ್ಲಿ ಉಳಿದಿದೆ. ಆದರೆ ಸಿದ್ದರಾಮಯ್ಯನವರು ಸಾಕಷ್ಟು ಜನಪ್ರಿಯತೆಯನ್ನು ಕಂಡುಕೊಂಡಿದ್ದಾರೆ. ಏನಪ್ಪ ಅಂದರೆ ಅನ್ನರಾಮಯ್ಯ, ಕನ್ನಡ ರಾಮಯ್ಯ, ದಲಿತ ರಾಮಯ್ಯ, ಸಾಮಾಜಿಕ ಅಧಿಕಾರದ ನಾಯಕ, ಈ ಇನ್ನಿತರೆ ಹೆಸರುಗಳನ್ನು ಅಂದರೆ ಇನ್ನಿತರ ಬಿರುದುಗಳನ್ನು ಸಹ ಪಡೆದುಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಬರುವಂತಹ ಒಂದು ರಾಜಕೀಯ ವಿದ್ಯಮಾನಗಳು ಏನಿದೆ, ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ರಾಜ್ಯ ರಾಜಕಾರಣದಲ್ಲೇ ಉಳಿತಾರ, ಇಲ್ಲ ರಾಷ್ಟ್ರ ರಾಜಕಾರಣಕ್ಕೆ ಏನೋ ಒಂದು ಪಾದಾರ್ಪಣೆ ಮಾಡ್ತಾರೆ, ಎಲ್ಲವೂ ಕೂಡ ಒಂದು ನಿಗೂಢವಾಗಿದೆ. ಏನೇ ಆಗಲಿ, ಒಂದು ಸಾಮಾಜಿಕ ಅಧಿಕಾರದ ಒಂದು ನಾಯಕನ ಒಂದು ರಾಜಕೀಯ ಅಧ್ಯಾಯ ಇವತ್ತಿಗೆ ಕೊನೆಯಾಗಿದೆ. ಮುಂದಿನ ದಿನಗಳಲ್ಲಿ
ಬರುವಂತ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ನಾವು ಏನು ತಳ್ಳಿ ಹಾಕುವಂತ ಮಾತಲ್ಲ. ಡಿ ಕೆ ಶಿವಕುಮಾರ್ ಅವರು ಗಟ್ಟಿ ನಾಯಕ. ಯಾಕಂದ್ರೆ ಪಕ್ಷವನ್ನು ತನ್ನದೇ ಶೈಲಿಯಲ್ಲಿ ಸಂಘಟನೆ ಮಾಡಿದಂತ ಸಂಘಟನಾ ಚತುರ ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಅವರು ಎಲ್ಲಿ ಚುನಾವಣೆ ಪ್ರಚಾರ ಮಾಡಿದ್ರು ಅಲ್ಲೆಲ್ಲ ಕೂಡ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತ ಬರಲಿಲ್ಲ ಅಂದ್ರೂ ಕನಿಷ್ಠ ಅವರ ನಿರೀಕ್ಷೆಯಷ್ಟು ಸ್ಥಾನಗಳನ್ನ ಗೆದ್ದುಕೊಂಡಿದೆ. ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ನಿಷ್ಠಾವಂತ ಕಟ್ಟಾಳು ಅಂತಾನೆ ಡಿ ಕೆ ಶಿವಕುಮಾರನ್ನ ಕರೀತಾರೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನು ಹೇಳಿದ ಹಾಗೆ ಒಳ್ಳೆ ದಿನಗಳು ಖಂಡಿತ ಬಂದೇ ಬರ್ತವೆ. ಅದಕ್ಕೋಸ್ಕರ ನಾವೆಲ್ಲರೂ ಕಾಯಬೇಕು. ಮನುಷ್ಯನಿಗೆ ತಾಳ್ಮೆ ಮುಖ್ಯ. ಹಾಗಾಗಿ ಏನು ಹೈಕಮಾಂಡ್ ನನಗೆ ಒಂದು ಅವಕಾಶನ ಕೊಟ್ಟೇ ಕೊಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ನಾನು ಕಾಯ್ತೇನೆ ಅಂತೇಳಿ ಇಷ್ಟು ದಿನದಿಂದ ಒಂದು ತಾಳ್ಮೆಯಲ್ಲಿದ್ದಂಥ ಡಿ ಕೆ ಶಿವಕುಮಾರ್ ಅವ್ರಿಗೂ ಸಹ ಒಳ್ಳೆಯ ದಿನ ಬಂದಿದೆ. ಇನ್ನು ಉಳಿದಂತೆ 2 ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಜನತೆಗೆ ಒಂದು ಉತ್ತಮವಾದಂಥ ಒಳ್ಳೆಯ ಆಡಳಿತವನ್ನು ನೀಡಲಿ ಅಂತ ಹೇಳ್ತಾ